ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಜಯಗೊಂಡೇಶ್ವರ ಸ್ವಾಮಿ ದೇಗುಲ ಸುತ್ತಮುತ್ತಲಿನ ಜಾಗವನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಜಯಗೊಂಡೇಶ್ವರ ಸ್ವಾಮಿ ಕ್ಷೇತ್ರ ಐತಿಹಾಸಿಕ ಸ್ಥಳವಾಗಿದ್ದು, ಅಕ್ರಮವಾಗಿ ಭೂಸ್ವಾಧೀನ ಪಡಿಸಿಕೊಂಡಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ನುಗ್ಗೇನಹಳ್ಳಿ ಗ್ರಾಮಸ್ಥರು ಡಿಸಿಗೆ ಪತ್ರ ಬರೆದಿದ್ದಾರೆ. ಗ್ರಾಮದ ಕೆಲ ಪ್ರಭಾವಿಗಳು ಅಕ್ರಮವಾಗಿ ಜಮೀನು ಕಬಳಿಸಿದ್ದು, ಕೆಲ ಕಂದಾಯ ಅಧಿಕಾರಿಗಳು ಕೂಡ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಜಯಗೊಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ವಿರೂಪಾಕ್ಷಿಪುರ ಗ್ರಾಮದ ಮಲ್ಲೇಗೌಡ ಎಂಬವರು ದಾನವಾಗಿ ನೀಡಿದ್ದು, ಹೊಯ್ಸಳರ ದೊರೆ ವಿಷ್ಣುವರ್ಧನ ಯುದ್ಧದಲ್ಲಿ ಗೆದ್ದ ನೆನಪಿಗಾಗಿ ಜಯಗೊಂಡೇಶ್ವರ ದೇವಾಲಯವನ್ನ ಈ ಬೆಟ್ಟದಲ್ಲಿ ನಿರ್ಮಿಸಿದ್ದಾರೆ. ಜೊತೆಗೆ ಈ ಬೆಟ್ಟದ ಅಕ್ಕಪಕ್ಕ ಹಾಗೂ ನುಗ್ಗೇಹಳ್ಳಿ ಗ್ರಾಮದಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂತೆ 5 ಲಿಂಗಗಳಿರುವ 5 ದೇವಸ್ಥಾನಗಳಿದ್ದು, ತಲಕಾಡಿನ ನಂತರ ನುಗ್ಗೇನಹಳ್ಳಿ ಗ್ರಾಮವು ಪಂಚಲಿಂಗೇಶ್ವರ ಕ್ಷೇತ್ರವಾಗಿ ಖ್ಯಾತಿ ಗಳಿಸಿದೆ.